ನಮಸ್ಕಾರ ರೀ ನನ್ನೆಲ್ಲ ಸ್ನೇಹಿತರಿಗೆ ರೀ. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ತಿಳ್ಕೊತೀನಿ. ಫಸ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ರೀ, ಅರಿಶಿನ ಹೆಂಗೆ ಹಚ್ತಾರೆ ನೋಡ್ರಿ ನಮ್ಮಲ್ಲಿ ಅಂತೇಳಿ. ಕೆಲವೊಬ್ರು ಎಲ್ಲ ಹೇಳಿನ್ರಿ ಅವಾಗ ಡೀಟೇಲ ಹೆಂಗೆ ಹಚ್ತಾರೋ ಹೆಂಗೆಲ್ಲ ಅಂತೇಳಿ. ಇವಾಗ ನೋಡ್ರಿ ಹಚ್ಚಿದ ಮೇಲೆ ಈಗ ಬರೋಬ್ಬರಿ ಇದಕ್ಕೆ 40 ದಿವಸ ಆಯ್ತು ನೋಡ್ರಿ ಅರಿಶಿನ ಹಚ್ಚಿ. 1 ತಿಂಗಳು 10 ದಿವಸ ಆಯ್ತು ರೀ ಈ ಅರಿಶಿನ ಬೆಳೆ ಹಚ್ಚಿರಿ. ಈ ಥರ ಬಂದೈತೆ ನೋಡ್ರಿ, ಈ ಥರ ಬಂದೈತೆ ರೀ. ಇನ್ನೂ 1.5 ತಿಂಗಳ ಮಟ್ಟ ಹೇಳ್ತೈತೆ ಹೇಳ್ತಾರೆ ಅರಿಶಿನ. ಈಗ 1 ತಿಂಗಳು 10 ದಿವಸ ಆಯ್ತು ರೀ. ನಾವು ಸಣ್ಣಗೆ ಒಂದೊಂದು ಒಳಗೆ ಎಳ ಆಯ್ತು ರೀ, ಒಂದೊಂದು ಎಲ್ಲರೂ ಎಳತೈತೆ ರೀ, ಇನ್ನೂ ಎಳೋ ಪೊಸಿಷನ್ದಾಗ ಐತೆ ರೀ. ಈ ಥರ ಅರಿಶಿನ ಬಂದೈತೆ ರೀ. ಇದಕ್ಕೇನು ಮಾಡಿಲ್ಲ ರೀ, 40 ದಿವಸ ಆಯ್ತು ರೀ. ಜಸ್ಟ್ ಒಂದು ಡ್ರಿಪ್ನಾಗ ಒಂದು ಗೊಬ್ಬರ ಹೊಲಿಸಿದ್ರಿ ಬಗೆಹರಿತು ರೀ, ಮತ್ತೇನು ಮಾಡಿಲ್ಲ ರೀ ಅದಕ್ಕೆ. ಈ ಥರ ಅರಿಶಿನ ಬಂದೈತೆ ನೋಡ್ರಿ, ನೀಟಾಗಿಟ್ಟು ಬಂದೈತೆ ರೀ. ಈ ಥರ ಬರ್ತೈತೆ ರೀ. ಇನ್ನು ಇದು ಒಂದೊಂದು ರೀ ಮರಿ ಹೊಡಿಯೋಕೆ ಶುರು ಮಾಡ್ತೈತೆ ರೀ. ಇನ್ನೊಂದು ತಿಂಗಳು ಆಯ್ತು ಅಂದ್ರೆ ರೀ ಎಡ್ಡೆಡ್ ಅಂದರೆ ಇಳಿ ಪೊಸಿಷನ್ 4 ತಿಂಗಳಿಗೆ ಅರಿಶಿನ ಹಿಡಿದೈತೆ ರೀ, 1 ತಿಂಗಳಿಗೆ ಹಿಡಿತಿ. ಈ ಥರ ಬಂದೈತೆ ರೀ. ಗೊಂಜಾಳಕ್ಕೆ ನೋಡ್ರಿ ರೋಗ ಬಿದ್ದೈತೆ. ಸಲ ಬಿಟ್ಟು ಸಲ ಹಾಕಿದ್ರು ಗೊಂಜಾಳಕ್ಕೆ ರೋಗ ಬಿದ್ದೈತೆ ರೀ. ಈ ಥರ ರೀ. ಕಸ ಅಂತೂ ನಾವು ಕುರ್ಪಿ ತೆಗಿದಿಲ್ಲ ರೀ, ಸುಮ್ಮ ಈ ಥರ ಎದ್ದಿರ್ತೈತೆ ರೀ. ಎಲ್ಲರೂ ಅದನ್ನ ತಕೋತ ಹೋಗಿ ಬಿಡೋದ್ರಿ. ಕುರ್ಪಿ ಹಚ್ಚಿರಿ ಏನಾಕೈತೆ ರೀ, ಮತ್ತು ಹೊಸ ಕಸ ಎಳಕ್ಕೆ ಸ್ಟಾರ್ಟ್ ಮಾಡ್ತೈತೆ ರೀ. ಬೀಜ ಇರ್ತೈತ್ರಲ್ಲ, ಬೀಜ ಮ್ಯಾಲೆ ಬಿದ್ದಿರತ್ತಿ, ತೆಗೆದ ಕೈ ಆಡ್ಸಂದ್ರೆ ಮಣ್ಣು ಅದ್ರ ಮ್ಯಾಲೆ ಬಿತ್ತಂದ್ರೆ ಮತ್ತು ಹೊಸ ಕಸ ಹೇಳ್ತೈತೆ ರೀ. ಏನು ಮಾಡೋದ್ರಿ, ಈ ಥರ ಬಂದು ಕಿರ್ಕೋತ ಕೂತು ಬಿಡೋದ್ರಿ. ಎದ್ದಿದ್ದು ಕಿತ್ತು ಬಿಡೋದ್ರಿ ದಿನ ರೀ. ಏನಪ್ಪ ಹಿಂಗೆ ಕಿತ್ಕೋತ ಕುರ್ಪಿ ಹಚ್ಚಿದ್ಲು, ಹಿಂಗೆ ಕಿತ್ಕೋತ ಹೋದ್ರೆ 2 ದಿವಸ ಕಸ ತೆಗೆದತ್ತು ನಿಮ್ಗೆ ಅನಿಸ್ತಿರ್ಬೋದು ರೀ. ಏನಿಲ್ಲ ರೀ, ಮುಂಜಾನೆ 2 ತಾಸು, ಸಾಯಂಕಾಲ 2 ತಾಸು ಇಲ್ಲೇ ಬಂದು ಹೊಲ್ದಾಗ ಕೂತು ಬಿಡೋದ್ರಿ ದಿನಾಲು ರೀ. ಹೊರಗೆ ಹೋಗೋದೇನ ಆ ವಾಕಿಂಗ ಈ ವಾಕಿಂಗ ಅನ್ನೋಕ್ಕಿಂತ ಮೊದಲು 2 ತಾಸು ಬಂದು ಇಲ್ಲಿ ಕೂತು ಬಿಡೋದ್ರಿ. ನೋಡ್ರಿ ಟೈಮ್ ಪಾಸ್ ಆಕೈತೆ, ಫ್ರೆಶ್ ವಾತಾವರಣ ಸಿಗ್ತೈತೆ ರೀ. ಆರಾಮ್ ಸಿರಿ ಕಿತ್ಕೋತ ಕೂತು ದಿನ ನೀವು 4-5 ಸಲ ತೆಗಿರಲ್ಲ ಸಾಕು, ಫಸ್ಟ್ ಕ್ಲಾಸ್ ಟೈಮ್ ಪಾಸ್ ಆಕೈತೆ ರೀ. ನೋಡ್ರಿ ನಮ್ಮ ಕಳೆನೂ ಹೊಸನ ಆಕೈತೆ ರೀ. ಎಲ್ಲ ಥರ ಅನುಕೂಲ ರೀ. ಮನುಷ್ಯ ಆರೋಗ್ಯವಾಗೂ ಇರ್ತಾನೆ ರೀ. ರೈತರದ್ದು ಒಂದೇ ಕಷ್ಟ ಇರಂಗಿಲ್ಲ ರೀ, ಎಲ್ಲ ಥರ ಇರತ್ತೆ ನೋಡ್ರಿ. ಗೊಂಜಾಳಕ್ಕೆ ರೋಗ ಬಿದ್ದೈತೆ ರೀ, ಇದಕ್ಕೆ ಒಂದೇನು ಇದನ್ನು ಹೊಡಿಬೇಕು, ಕೀಡಿ ಔಷಧ ಹೊಡಿಬೇಕು ರೀ. ಒಂದೇ ಇರಂಗಿಲ್ಲ ರೀ. ಮತ್ತು ರೀ ಬೆಳೆ ಹೆಂಗಪ್ಪ ಅಂದ್ರೆ ಅದು ಅರಿಶಿನ ರೀ, ಪ್ರತಿಯೊಂದು ಬೆಳೆ ಹಂಗೆ ರೀ. ಬರೋ ಮಟ್ಟ ಬಂದು ಅದನ್ನ ಕಳ್ಸೋ ಮಟ್ಟ ಬೆಳೆ ನಮ್ದು ಇಟ್ಟ ಆಗೈತಿ, ಇಟ್ಟ ಬರ್ತೈತಿ, ಏನೂ ಹೇಳೋಕ್ಕಾಗೋದಿಲ್ಲ ನೋಡ್ರಪ್ಪ. ಜೂಜಾಟ ಇದ್ದಂಗೆ ರೀ. ಮನುಷ್ಯ ನೋಡೋಕೆ ಚಂದ ಇರ್ತಾನೆ ರೀ, ಸ್ಕ್ಯಾನಿಂಗ್ ಮಾಡಿರಿ ಏನು ರೋಗ ಇರ್ತಾರಲ್ಲ ಹಂಗೆ ಇದ್ದಂಗೆ ರೀ ಅದು. ಅರಿಶಿನ ಬಂದು ಕೈಗೆ ಹೈತಿ ಕಳಿಸೋ ಮಟ್ಟ ರೇಟ್ ಐತಿ, ನಮಗೆ ಬರೋ ಮಟ್ಟ ರೈತರದ ಭಾಳ ಗೊತ್ತಿರತ್ತೆ. ಇಷ್ಟ ಆಯ್ತು ಇಷ್ಟ ಇಲ್ಲ ಅನ್ನೋದು ಹೀಗಿರ್ತೈತಿ ನೋಡ್ರಿ. ಇದು ಸ್ಟಾರ್ಟ್ ಆಗೈತೆ ರೀ. 40 ದಿವ್ಸಿಗೆ ರೀ ಕೊಳಿರೋಗ ಸ್ಟಾರ್ಟ್ ಆಗೈತೆ ರೀ. ಅರಿಶಿನ ಹೆಂಗೆ ಒಣಗ ಇದು ಮರಿ ಅದೈತೆ ರೀ ಸೈಡ, ಅದು ಒಣಗೈತೆ ನೋಡ್ರಿ. ಏನು ಮಾಡೋದು ಹೇಳ್ರಿ, ರೈತರದ ಭಾಳ ಇನ್ನು ಇದಕ್ಕೆ ಕೊಳಿರೋಗ ಔಷಧ ಒತ್ತಿಸ್ಬೇಕು ರೀ. ಈ ಥರ ಒಣಗೈತೆ ರೀ ರೈತರದ್ದು ರೀ. ಭಾಳ ಕಷ್ಟ ಇರ್ತೈತೆ ರೀ. ಬೆಳೆ ಹೆಚ್ಚೈತಿ ಚಲೋ ಬಂತಿ ಅನ್ನೋಕೆ ಕೊಟ್ಟ ಸಾಧ್ಯನೇ ಇಲ್ಲ ರೀ. ಬರೋ ಮಟ್ಟ ಒಟ್ಟು ಭೂಮಿ ತಾಯಿ ಕೊಟ್ಟ ಅನ್ನೋದು ಇಲ್ಲ ರೀ. ಬಂದ್ರೆ ಅದೃಷ್ಟ, ಬರ್ಲಿಕ್ಕಂದ್ರೆ ಅದಕ್ಕೆ ರೈತರ ಪಾಪ ಸೂಸೈಡ್ ಮಾಡ್ಕೋದು ಸಿಕ್ಕಂಗೆ ಖರ್ಚು ಮಾಡಿ ಹಚ್ಚಿರ್ತಾರೆ. ಹಿಂಗೆ ಕೈ ಕೊಟ್ಬಿಡ್ಲಿ ರೈತರು ಏನು ಮಾಡ್ತಾರೆ, ಸಾಲದ ಬಾಧೆ ಬಂದುಬಿಡ್ತೈತೆ ರೀ. ಬ್ಯಾಂಕ್ನಾಗ ತೆಗಿಸಿ ಮಾಡಿರ್ತಾರೆ ರೀ, ತುಂಬಾಕ್ಬಿಡ್ತಾರೆ. ಅರಿಶಿನ ಇದು ಬರ್ತೈತೆ ಬೆಳೆ ಅಂತೇಳಿ ಆಸೆ ಇಟ್ಟಿದ್ದು ಮಾಡಿರ್ತಾರೆ ರೀ. ಮತ್ತು ಇದೇ ಬರ್ಲಿಕ್ಕಂದ್ರೆ ಏನು ಮಾಡೋದು, ಈ ಥರ ಕೊಳಿರೋಗ ಬಿಳಿ ಹುಳುಗಳ್ದಾವ ನೋಡ್ರಿ, ಸಣ್ಣ 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 ಈ ಥರ ಬಿಳಿ ಹುಳುಗಳು ಇರ್ತಾರೆ. ಮತ್ತು ಈ ಥರ ಕಾಡಿ ತಂದ್ರೆ ರೀ ಬರೋ ಮೂಮೆಂಟ್ನಾಗ ಈ ಥರ ಕೈ ಕೊಟ್ಟರೆ ಏನು ಮಾಡ್ತಾನೆ ರೀ ರೈತರು ರೀ. 1 ಲಕ್ಷ 1.5 ಲಕ್ಷ ಸಾಲ ಮಾಡಿ ಹಾಕಿರ್ತಾರೆ ರೀ. ಹಿಂಗೆ ಲುಕ್ಸಾನ್ ಹಾಕೊಂಡು ಕುಂಡಿರ್ತೈತೆ ರೀ. ಇದು ನಮ್ಗೆ ಡ್ರಿಪ್ ಕಟ್ ಆಗೈತೆ ರೀ. ಇದಕ್ಕೆ ಜಾಯಿಂಟ್ರ್ ಹಾಕೋದು ಏನೈತೆ ರೀ, ಒಂದು ಟೇಪ್ ತಂದು ಸಣ್ಣಂಗೆ ಸುತ್ತಿ ಬಿಡೋದು. ಎಷ್ಟು ಜಾಯಿಂಟ್ರ್ ಕಟ್ ಮಾಡಿ ಹಾಕೋಂಗಿಲ್ಲ, ಎಲ್ಲ ಕಟ್ ಮಾಡಿ ಹಾಕಿ ಅಂದ್ರೆ ನಾಳೆ ಹಿರಿವಿನ ತೆಗೆದು ಹಿರಿದು ಬರ್ತೈತೆ ರೀ. ಸುಮ್ಮ ಒಂದು ಸೋರ್ತಿರುತ್ತೆ ಅಲ್ಲಿ ಟೇಪ್ ತಂದ್ರೆ ಏನು ಟೇಪ್ ಒಂದು 10-12 ರೂಪಾಯಿ ಬೀಳ್ತಿರಿ ತಂದ್ರೆ, ಅದು ಟೇಪ್ ಒಮ್ಮೆ ತಂದ್ರೆ ರಗಡ್ ಒಂದು ಸಲ 1 ವರ್ಷ ಪಾರ್ ಆಕೈತಿ. ಇಟ್ಟು ಸುತ್ತಿ ಬಿಡೋದ್ರಿ ಇಟ್ಟು